ವೆಲ್ಕಮ್ ಬ್ಯಾಕ್ ಟು ಮಹಾದೇವಿ ಕಿಚನ್. ನಾನಿವತ್ತು ಬ್ರೆಡ್ ಪಕೋಡ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ, ಬನ್ನಿ. ಬ್ರೆಡ್ ಪಕೋಡ ಸಂಜೆ ಟೀ ಕಾಫಿ ಜೊತೆಗೆ ತುಂಬ ಸೂಪರ್ ಆಗಿರುತ್ತೆ. ಬೌಲ್ನಲ್ಲಿ 4 ಕುದ್ದಿರುವ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. 1 ಸ್ಪೂನ್ ಚಿಲ್ಲಿ ಖಾರ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ 1 ಬೌಲ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ ಚಿಲ್ಲಿ ಖಾರ, 1 ಸ್ಪೂನ್ ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನಂತರ ಒಂದು ಪಾತ್ರೆಯಲ್ಲಿ ಆಯಿಲನ್ನು ಹಾಕ್ಕೊಂಡು ಅದು ಬಿಸಿಯಾಗುವವರೆಗೂ ಕಾಯಿರಿ. ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಬ್ರೆಡ್ಡನ್ನು ತಗೊಂಡಿದ್ದೇನೆ. ಒಂದು ಬ್ರೆಡ್ಡಿನಲ್ಲಿ ನೀವು ಮಾಡಿಕೊಂಡಿರುವ ಆಲೂ ಪಲ್ಯವನ್ನು ಅದರ ಮೇಲೆ ಹಚ್ಚಿ ಇನ್ನೊಂದು ಬ್ರೆಡ್ಡಿನಿಂದ ಅದನ್ನು ಪ್ರೆಸ್ ಮಾಡಿ. ನಾನು ಎಷ್ಟು ಬ್ರೆಡ್ ತಗೊಂಡಿದ್ದೇನೋ ಅಷ್ಟು ಬ್ರೆಡ್ಡು ಸಹ ಹಾಗೆ ಮಾಡಿಕೊಂಡಿದ್ದೇನೆ. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಿನಲ್ಲಿ ಸಹ ಅದನ್ನು ಕಟ್ ಮಾಡಿಕೊಳ್ಳಬಹುದು. ನಾನು ಕಟ್ ಮಾಡದೇನೆ ಕಡಲೆ ಹಿಟ್ಟಿನಲ್ಲಿ ಹಾಕಿ ಅದನ್ನು ಕಾಯ್ದಿರುವ ಎಣ್ಣೆಯಲ್ಲಿ ಬಿಡಿ. ನೋಡಿ, ಬ್ರೆಡ್ ಪಕೋಡ ಎಷ್ಟು ಚೆಂದಾಗಿದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.